ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳೇ. ಇಂದು ನಾವು ಹೊಸ ಪಾಠ ಸಂತುಲಿತ ಆಹಾರ ಅನ್ನು ಕಲ್ತ್ಕೊಳ್ಳೋಣ. ಸಂತುಲಿತ ಅಂದರೆ ಬ್ಯಾಲೆನ್ಸ್ಡ್ ಅಂದರೆ ಸಮತೋಲನ, ಆಹಾರ ಅಂದರೆ ಫುಡ್, ಸಮತೋಲನ ಆಹಾರ ಬ್ಯಾಲೆನ್ಸ್ಡ್ ಫುಡ್. ಈ ಪಾಠದಲ್ಲಿ ಮಕ್ಕಳಿಗೆ ಒಂದು ಸೂಚನೆಯನ್ನು ಕೊಡಲಾಗಿದೆ, ಸಂದೇಶವನ್ನು ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಆಹಾರದ ವಿಷಯದಲ್ಲಿ ನಾವು ಮನಬಂದಂತೆ ಆಹಾರವನ್ನು ಸೇವಿಸಬಾರದು. ಮನಬಂದಂತೆ ನಾವು ಆಹಾರವನ್ನು ಸೇವಿಸಿದರೆ ಏನಾಗುತ್ತೆ, ಅದು ಕಾಯಿಲೆಗಳಿಗೆ ವೆಲ್ಕಮ್ ಮಾಡಿದ ಹಾಗೆ, ಕಾಯಿಲೆಗಳನ್ನು ಆಮಂತ್ರಣ ಮಾಡಿದ ಹಾಗೆ ಆಗುತ್ತದೆ. ಅಂದರೆ ನಾವು ಎಂದೂ ನಮ್ಮ ಆರೋಗ್ಯ ಮತ್ತು ನಾವು ಸುದೃಢವಾಗಿ ಇರುವುದಕ್ಕಾಗಿ ಸಂತುಲಿತ ಆಹಾರ ಬಹಳ ಅವಶ್ಯಕ ಅನ್ನುವುದು ಈ ಪಾಠದ ಮೂಲಕ ನಿಮಗೆ ತಿಳಿಸಲಾಗಿದೆ. ಬನ್ನಿ ಈಗ ಪಾಠವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅದರಿಂದ ಮುಂದೆ ಬರುವ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡಬಹುದು ಮತ್ತು ಕಲಿತುಕೊಳ್ಳಬಹುದು. ಬನ್ನಿ ಈಗ ನಾವು ಪಾಠವನ್ನು ಪ್ರಾರಂಭ ಮಾಡೋಣ. ಇದೊಂದು ಸಂಭಾಷಣೆಯ ಮೂಲಕ ಮಕ್ಕಳಿಗೆ ಸಂತುಲಿತ ಆಹಾರದ ಬಗ್ಗೆ ತಿಳಿಸಲಾಗಿದೆ. ಇಲ್ಲಿ ತಾಯಿ ಮಕ್ಕಳಿಗೆ ಯಾವುದು ಸಂತುಲಿತ ಆಹಾರ, ನಾವು ಯಾವ ಆಹಾರವನ್ನು ಸೇವಿಸಬೇಕು, ಯಾವ ಆಹಾರದಲ್ಲಿ ಯಾವ ಅಂಶ ಇದೆ ಅನ್ನೋದನ್ನು ತಾಯಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಬನ್ನಿ ನೋಡೋಣ, ಕಲ್ತ್ಕೊಳ್ಳೋಣ. ತಾಯಿ ಹೇಳ್ತಾ ಇದ್ದಾರೆ, ರೋಹನ್ ಬೇಟಾ ಆ ಕುಚ್ ಖಾಲೋ. ರೋಹನ್ ಬೇಟಾ, ರೋಹನ್ ಮಗ, ಆ ಬಾ, ಕುಚ್ ಖಾಲೋ. ಕುಚ್ ಅಂದ್ರೇನು, ಏನಾದರೂ, ಸಮಥಿಂಗ್. ಖಾಲೋ, ತಿನ್ನು. ರೋಹನ್, ಕಮ್ ಆ್ಯಂಡ್ ಹ್ಯಾವ್ ಸಮಥಿಂಗ್, ಕಮ್ ಆ್ಯಂಡ್ ಈಟ್ ಸಮಥಿಂಗ್. ರೋಹನ್, ನಹೀ ಮಾ, ಬೇಡಮ್ಮ. ಮುझे ಭೂಕ್ ನಹೀ ಹೇ. ನನಗೆ, ಮುझे ಅಂದ್ರೇನು ನನಗೆ, ಭೂಕ್, ಭೂಕ್ ಅಂದ್ರೇನು ಹಸಿವೆ, ಹಂಗ್ರಿ. ಮುझे ಭೂಕ್ ನಹೀ ಹೇ, ನನಗೆ ಹಸಿವೆ ಇಲ್ಲ. ಐ ಡೋಂಟ್ ಹ್ಯಾವ್ ಹಂಗ್ರಿ. ಭೂಕ್ ಕ್ಯೂ ನಹೀ, ಹಸಿವೆ ಯಾಕಿಲ್ಲ. ಸಬೇರೆ, ಸಬೇರೆ ಅಂದರೆ ಬೆಳಗ್ಗೆ, ಇನ್ ದ ಮಾರ್ನಿಂಗ್. ಸಬೇರೆ ಸೆ ಕುಚ್ ನಹೀ ಖಾಯಾ ಹೇ. ಸಬೇರೆ ಸೆ ಬೆಳಗಿನಿಂದ, ಕುಚ್ ನಹೀ ಖಾಯಾ ಹೇ, ಏನೂ ತಿಂದಿಲ್ವಲ್ಲ. ಯು ಹ್ಯಾವ್ ನಾಟ್ ಈಟನ್ ಎನಿಥಿಂಗ್ ಫ್ರಮ್ ದ ಮಾರ್ನಿಂಗ್. ರೋಹನ್, ಸಬೇರೆ ಮೈನೆ ಚಾಯ್ ಪೀಲಿ ಥಿ. ರೋಹನ್ ಹೇಳ್ತಾನೆ, ಸಬೇರೆ ಇನ್ ದ ಮಾರ್ನಿಂಗ್, ಬೆಳಗ್ಗೆ, ಮೈನೆ ನಾನು, ಚಾಯ್ ಪೀಲಿ ಥಿ, ಟೀ ಕುಡಿದಿದ್ದೆ. ಮಾರ್ನಿಂಗ್ ಐ ಹ್ಯಾಡ್ ಟೀ. ಚಾಯ್ ಸೆ ಕಹಿ ಪೇಟ್ ಭರ್ತಾ ಹೇ. ಚಾಯ್ ಸೆ ಅಂದರೆ ಟೀ ಕುಡಿಯೋದ್ರಿಂದ, ಕಹಿ ಎಲ್ಲಾದರೂ, ಪೇಟ್ ಭರ್ತಾ ಹೇ ಹೊಟ್ಟೆ ತುಂಬುತ್ತಾ. ರೋಹನ್, ಬಿಸ್ಕುಟ್ ಬಿ ಖಾಯಿ ಥಿ. ಬಿಸ್ಕೆಟ್ ಸಹ ನಾನು ತಿಂದಿದ್ದೆ. ಜಲೇಬಿ ಭಿ ಖಾಯಿ ಥಿ. ಜಲೇಬಿ ಸಹ, ಭಿ ಅಂದ್ರೇನು ಸಹ, ಆಲ್ಸೋ. ಜಲೇಬಿ ಭಿ ಖಾಯಿ ಥಿ, ಜಲೇಬಿ ಸಹ ನಾನು ತಿಂದಿದ್ದೆ, ಅದಕ್ಕೆ ನಂಗೆ ಹೊಟ್ಟೆ ಹಸಿಲ್ಲ. ಯೇ ತೋ ಮಿಠಾಯಿ ಹುಯಿ. ಜಲೇಬಿ ಅನ್ನೋದು ಮಿಠಾಯಿ ಆಯಿತು. ಸುಗಂಧಿ, ಸಮೋಸಾ ಭಿ ನಹೀ ಖಾನಾ ಹೇ. ಸಮೋಸಾನು ತಿನ್ನಬೇಕು ಅಲ್ವಾ. ಮಿಠಾಯಿ ಔರ್ ನಮ್ಕೀನ್ ಖಾ ಸಕ್ತೆ ಹೋ. ಮಿಠಾಯಿ, ಸ್ವೀಟ್ಸ್ ಮತ್ತು ನಮ್ಕೀನ್, ನಮ್ಕೀನ್ ಅಂದ್ರೇನು, ಉಪ್ಪು ಹಾಕಿ ಮಾಡಿದ ತಿಂಡಿಗಳು. ಮಿಠಾಯಿ ಮತ್ತು ನಮ್ಕೀನ್ ಖಾ ಸಕ್ತೆ ಹೋ. ಮಿಠಾಯಿ ಮತ್ತು ಈ ನಮ್ಕೀನ್, ಈ ಥರದ ಸ್ನ್ಯಾಕ್ಸ್ ತಿನ್ಬೋದು. ಕ್ಯೂಂಕಿ, ಯಾಕೆಂದರೆ, ಶರೀರ್ ಕೆ ಲಿಯೆ, ಶರೀರಕ್ಕಾಗಿ, ಶಕ್ಕರ್ ಔರ್ ನಮಕ್ ಭಿ ಅವಶ್ಯಕ್ ಹೇ. ನಮ್ಮ ಶರೀರಕ್ಕೆ ಶಕ್ಕರ್ ಅಂದರೆ ಸಕ್ಕರೆ, ಶುಗರ್ ಔರ್ ನಮಕ್ ಸಾಲ್ಟ್ ಉಪ್ಪು, ಅದು ಸಹ ಅವಶ್ಯಕ, ನೆಸಸರಿ, ಅವಶ್ಯಕತೆ ಇದೆ. ಲೇಕಿನ್ ಆದರೆ, ಅಧಿಕ್ ಮಾತ್ರ ಮೇ ನಹೀ. ಆದರೆ ನಮ್ಮ ದೇಹಕ್ಕೆ ಇದು ಎಲ್ಲ ಒಳ್ಳೆಯದು, ಸಕ್ಕರೆ ಮತ್ತು ಉಪ್ಪು ಒಳ್ಳೆಯದು ಅಂತ ಹೆಂಗಂದ್ರೆ ಹಂಗೆ ತಿನ್ನೋದಲ್ಲ. ಅಧಿಕ್ ಮಾತ್ರ ಮೇ ನಹೀ, ಹೆಚ್ಚಿನ, ಮಾತ್ರ ಅಂದ್ರೇನು ಕ್ವಾಂಟಿಟಿ, ಹೆಚ್ಚಿನ ಮಾತ್ರ, ಹೆಚ್ಚಾಗಿ ಅದನ್ನು ತಿನ್ನಬಾರದು. ರೋಹನ್, ತೋ ಕ್ಯಾ ಕ್ಯಾ ಖಾನಾ ಚಾಹಿಯೇ. ಹಾಗಾದರೆ ಏನೇನು ನಾವು ತಿನ್ನಬೇಕು. ದಾಲ್ ರೋಟಿ. ದಾಲ್ ಅಂದರೆ ದಾಲ್ ಬೇಳೆ ಸಾರು, ರೋಟಿ ಚಪಾತಿ ರೊಟ್ಟಿ, ದೂದ್ ಹಾಲು, ಮಿಲ್ಕ್ ದಹಿ, ಬಟರ್ ಮಿಲ್ಕ್, ಅಂಡ, ಮೊಟ್ಟೆ, ಎಗ್, ಸಾಗ್ ಸಬ್ಜಿ. ಸಾಗ್ ಅಂದರೆ ತರಕಾರಿಗಳು, ವೆಜಿಟಬಲ್ಸ್. ಸಬ್ ಖಾನಾ ಚಾಹಿಯೇ, ಎಲ್ಲವನ್ನು ತಿನ್ನಬೇಕು ನಾವು. ತರಕಾರಿ, ಸೊಪ್ಪು, ಹಾಲು, ಇವುಗಳ ರೊಟ್ಟಿ, ಇವುಗಳನ್ನೆಲ್ಲ ತಿನ್ನಬೇಕು ಅಂತ ತಾಯಿ ಹೇಳ್ತಾರೆ. ಸುಗಂಧಿ, ಇಸ್ಮೇ ಕ್ಯಾ ಹೋತಾ ಹೇ. ಸರಿ, ಈ ವಸ್ತುಗಳಿಂದ ತಿನ್ನುವುದರಿಂದ ಏನಾಗುತ್ತೆ.
ಅದರಿಂದ ಉಪಯೋಗ ಏನು? ಅದಕ್ಕೆ ತಾಯಿ ಹೇಳ್ತಾಳೆ, ಮಾ ಸಬ್ಜಿ ಔರ್ ಫಲೋಮಿ. ಸಬ್ಜಿ ಅಂದ್ರೇನು? ತರಕಾರಿಗಳು, ಸೊಪ್ಪು ತರಕಾರಿಗಳು, ವೆಜಿಟಬಲ್ಸ್. ಫಲೋಮಿ, ಫಲ್ ಅಂದ್ರೇನು? ಹಣ್ಣುಗಳು, ಫ್ರೂಟ್ಸ್. ಇದರಲ್ಲಿ ವಿಟಮಿನ್ ಕೆ ಅಂಶ ಹೋತೆ ಹೇ. ಹಣ್ಣು ಮತ್ತು ತರಕಾರಿಗಳಲ್ಲಿ ವಿಟಮಿನ್ನಿನ ಅಂಶ ಇರುತ್ತೆ. ವಿ ಗೆಟ್ ವಿಟಮಿನ್ಸ್ ಫ್ರಮ್ ವೆಜಿಟಬಲ್ಸ್ ಆ್ಯಂಡ್ ಫ್ರೂಟ್ಸ್. ಉನ್ಕಾ ಸೇವನ್, ಅವುಗಳ ಸೇವನ್ ಅಂದ್ರೇನು? ತಿನ್ನುವುದು, ಈಟಿಂಗ್, ಹ್ಯಾವಿಂಗ್. ಉನ್ಕಾ ಸೇವನ್, ಅದನ್ನು ಸೇವಿಸುವುದರಿಂದ, ತಿನ್ನುವುದರಿಂದ. ಉನ್ಕಾ ಸೇವನ್ ಕರ್ನೆ ಸೆ ಬೀಮಾರಿಯೋ ಸೆ ಬಚ್ ಸಕ್ತೆ ಹೇ. ಈ ಹಣ್ಣು ತರಕಾರಿಗಳು ಇದು ತಿನ್ನುವುದರಿಂದ ಏನಾಗುತ್ತೆ? ನಾವು ಬೀಮಾರಿಯೋ ಸೆ, ಬೀಮಾರಿ ಅಂದ್ರೇನು? ಕಾಯಿಲೆಗಳು, ಡಿಸೀಸ್. ಬೀಮಾರಿಯೋ ಸೆ ಬಚ್ ಸಕ್ತೆ ಹೇ, ಕಾಯಿಲೆಗಳಿಂದ ನಾವು ಬಚ್ಸಕ್ನ ಅಂದ್ರೇನು? ಉಳಿಯಬಹುದು, ದೂರ ಇರಬಹುದು. ಪ್ರೀತಮ್, हाँ चाची कहते हैं ರೋज़್ ಏಕ್ ಸೇಬ್ ಖಾವೋ और ಡಾಕ್ಟರ್ ಸೆ ದೂರ ರಹೋ. ಹೌದು ಚಾಚಿ, ಹೌದು ಆಂಟಿ. ಕಹತೆ ಹೇ, ಹೇಳ್ತಾರೆ. ಇಲ್ಲೊಂದು ಗಾದೆ ಇದೆ, ರೋज़್ ಏಕ್ ಸೇಬ್ ಖಾವೋ. ರೋज़್ ಅಂದ್ರೇನು? ಪ್ರತಿದಿನ, ಡೈಲಿ. ಏಕ್ ಸೇಬ್ ಖಾವೋ, ಒಂದು ಆಪಲನ್ನು ತಿನ್ನಿ. ಖಾವೋ, ತಿನ್ನಿ. ಅವ್ರು ಡಾಕ್ಟರ್ ಸೆ ದೂರ ರಹೋ, ಮತ್ತು ಡಾಕ್ಟರಿಂದ ದೂರ ಇರಿ. ನೀವು ಇಂಗ್ಲೀಷಲ್ಲಿ ಗಾದೆ ಕೇಳಿರ್ಬೋದು, ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ಅಂದರೆ ಒಂದು ದಿನಕ್ಕೆ ಒಂದು ಆ್ಯಪಲ್ ಡಾಕ್ಟರನ್ನು ದೂರ ಇಡುತ್ತೆ ಅಂತ. ಸುಗಂಧಿ, ಮುझे दूध नहीं ಐಸ್ ಕ್ರೀಮ್ ಅಚ್ಚಿ ಲಗ್ತಿ ಹೇ. ಸುಗಂಧಿ ಏನು ಹೇಳ್ತಾಳೆ? ನನಗೆ ದೂದ್ ನಹಿ, ನನಗೆ ಹಾಲಲ್ಲ. ಐ ಡೋಂಟ್ ಲೈಕ್ ಮಿಲ್ಕ್, ನನಗೆ ಹಾಲು ಇಷ್ಟ ಇಲ್ಲ. ಐಸ್ ಕ್ರೀಮ್ ಅಚ್ಚಿ ಲಗ್ತಿ ಹೇ, ಐಸ್ ಕ್ರೀಮ್ ಚೆನ್ನಾಗಿರುತ್ತೆ, ಐಸ್ ಕ್ರೀಮ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ನಂಗೆ ಅದಿಷ್ಟ. ಮಾ ನಹಿ ಬೇಟಿ, ಇಲ್ಲ ಮಗಳೇ, ಐಸ್ ಕ್ರೀಮ್ ज़्यादा खाने से गला खराब होता है. ಐಸ್ ಕ್ರೀಮ್ ज़्यादा खाने से, ಐಸ್ ಕ್ರೀಮ್ ಜಾಸ್ತಿ ತಿನ್ನೋದ್ರಿಂದ ಏನಾಗುತ್ತೆ? ಗಲಾ ಖರಾಬ್ ಹೋತಾ ಹೇ. ಗಲಾ ಅಂದ್ರೇನು? ಗಂಟಲು. ಗಂಟಲು ಖರಾಬ್ ಹೋತಾ ಹೇ, ಗಂಟಲು ಕೆಟ್ಟೋಗುತ್ತೆ ಅಂದ್ರೇನು? ಗಂಟಲಿನ ಕಾಯಿಲೆಗಳು ಬರ್ಬೋದು. ವಿ ಕ್ಯಾನ್ ಗೆಟ್ ಥ್ರೋಟ್ ಇನ್ಫೆಕ್ಷನ್. ಖಾಂಸಿ ಹೋ ಸಕ್ತಿ ಹೇ. ಖಾಂಸಿ ಅಂದ್ರೇನು? ಕೆಮ್ಮು, ಕಾಫ್. ಖಾಂಸಿ ಹೋ ಸಕ್ತಿ ಹೇ, ನಾವು ಹೆಚ್ಚು ಐಸ್ ಕ್ರೀಮ್ ತಿನ್ನೋದ್ರಿಂದ ಏನಾಗ್ಬೋದು? ಗಂಟಲು ನೋವು ಬರ್ಬೋದು, ಮತ್ತು ಖಾಂಸಿ, ಕೆಮ್ಮು ಸಹ ಬರ್ಬೋದು. ಇಫ್ ವಿ eat more ice cream, what will happen? We may get throat infection and also cough. ರೋಹನ್, दूध और दही क्यों? ಸರಿ, ಹಾಲು ಮತ್ತು ಈ ದಹಿ ಅಂದರೆ ಮೊಸರು, ಬಟರ್ ಮಿಲ್ಕ್, ಇದರಿಂದ ಏನು ಉಪಯೋಗ? ವಾಟ್ ಈಸ್ ದ ಯೂಸ್ ಆಫ್ ಮಿಲ್ಕ್ ಆ್ಯಂಡ್ ಬಟರ್ ಮಿಲ್ಕ್? ಮಾ दूध और दही में, ಹಾಲು ಮತ್ತು ಮೊಸರಿನಲ್ಲಿ ಕ್ಯಾಲ್ಸಿಯಂಗೆ ಅಂಶ ಹೇ. ಹಾಲು ಮತ್ತು ಮೊಸರಿನಲ್ಲಿ ಕ್ಯಾಲ್ಸಿಯಂ ಅಂಶಗಳಿರುತ್ತವೆ. ವಿ ಕ್ಯಾನ್ ಗೆಟ್ ಕ್ಯಾಲ್ಸಿಯಂ ಫ್ರಮ್ ಮಿಲ್ಕ್ ಆ್ಯಂಡ್ ಬಟರ್ ಮಿಲ್ಕ್. ಶರೀರ್ ಕಿ ಹಡ್ಡಿಯೋಂಕೋ, ಈ ಹಾಲು ಮತ್ತು ಮೊಸರು ತಿನ್ನುವುದರಿಂದ ಏನಾಗುತ್ತೆ? ಶರೀರದ ಹಡ್ಡಿಯೋಂಕೋ, ಹಡ್ಡಿ ಅಂದರೆ ಏನು? ಮೂಳೆಗಳು, ಬೋನ್ಸ್. ಶರೀರ್ ಕಿ ಹಡ್ಡಿಯೋಂಕೋ ತಾಕತ್ ಮಿಲ್ತಿ ಹೇ, ನಮ್ಮ ದೇಹದ ಮೂಳೆಗಳಿಗೆ ತಾಕತ್. ತಾಕತ್ ಅಂದರೆ ಸ್ಟ್ರೆಂತ್. ವಿ ಕ್ಯಾನ್ ಗೆಟ್ ಸ್ಟ್ರೆಂತ್. बिरयानी और मांस से भी ಪೋಷಕಾಂಶ ಮಿಲ್ತೆ ಹೇ. ಬಿರಿಯಾನಿ ತಿನ್ನುವುದರಿಂದ ಮತ್ತು ಮಾಂಸ, ಮಟನ್, ಬಿರಿಯಾನಿ ಮತ್ತು ಮಟನ್ ತಿನ್ನುವುದರಿಂದ ಪೋಷಕಾಂಶ ಅಂದ್ರೇನು? ನ್ಯೂಟ್ರಿಷನ್ ಮಿಲ್ತೆ ಹೇ. ಪ್ರೀತಮ್, ಪ್ರೋಟೀನ್ ಕಿಸ್ಮೆ ಹೋತಾ ಹೇ. ಸರಿ, ಪ್ರೋಟೀನ್ ಯಾವ ಯಾವ ವಸ್ತುಗಳಲ್ಲಿ ಇರುತ್ತವೆ? ಮಾ ಗೆಹೂಂ ಅಂದ್ರೇನು? ಗೋಧಿ, ವೀಟ್, ಚಾವಲ್, ಅಕ್ಕಿ, ರೈಸ್. ಮಕ್ಕಾ ಅಂದರೆ ಮೆಕ್ಕೆಜೋಳ, ಮೈಜ್. ಸೋಯಾಬೀನ್, ಚನಾ ಅಂದರೆ ಕಡಲೆ. ಮೂಂಗ್ ಅಂದರೆ ಹೆಸರು ಕಾಳು, ಗ್ರೀನ್ ಗ್ರಾಮ್. ಅರ್ಹರ್, ಈ ಟೈಪ್ ಆಫ್ ಬೇಳೆ, ಇದು ಒಂದು ರೀತಿಯ ಬೇಳೆ. ಆದಿ ಎಕ್ಸೆಟ್ರಾ. ಅನಾಜ್ ಧಾನ್ ಮೇ ಪ್ರೋಟೀನ್ಗೆ ಅಂಶ ಹೇ. ಈ ಎಲ್ಲ ಅನಾದಿ, ಎಲ್ಲ ಕ್ರಾಪ್ಸಲ್ಲಿ ಪ್ರೋಟೀನಿನ ಅಂಶಗಳು ಇವೆ. ರೋಹನ್, ಅವ್ರ ಫ್ಯಾಟ್ಸ್, ಮತ್ತು ಫ್ಯಾಟ್ಸ್ ಯಾವುದರಲ್ಲಿ ಸಿಗುತ್ತೆ ನಮಗೆ? ಫ್ಯಾಟ್ಸ್ ಅಂದರೆ ಏನು? ಜಿಡ್ಡಿನ ಅಂಶ, ಕೊಬ್ಬಿನ ಅಂಶ. ದೇಹಕ್ಕೆ ಕೊಬ್ಬಿನ ಅಂಶನೂ ಸಹ ಬೇಕು. ಸರ್ಸೋ ಅಂದರೆ ಸಾಸುವೆ, ಮಸ್ಟರ್ಡ್. ಸರ್ಸೋ,
ಮೂಂಗ್ಫಲಿ, ಮೂಂಗ್ಫಲಿ ಅಂದರೆ ಗ್ರೌಂಡ್ನಟ್, ಮೂಂಗ್ಫಲಿ. ವನಸ್ಪತಿ ತೇಲ್, ವನಸ್ಪತಿ ಆಯಿಲ್. ಮಕ್ಕನ್, ಮಕ್ಕನ್ ಅಂದರೆ ಏನು? ಬಟರ್, ಬೆಣ್ಣೆ. ಘೀ, ತುಪ್ಪ. ಮೇ ಚರ್ಬಿ ಯಾ ಫ್ಯಾಟ್ಸ್ का अंश है, ಚರ್ಬಿ ಅಂದರೆ ಕೊಬ್ಬು ಅಥವಾ ಫ್ಯಾಟ್ಸಿನ ಅಂಶ ಇರುತ್ತೆ, ಜಿಡ್ಡಿನ ಅಂಶ ಇರುತ್ತೆ ಈ ಎಲ್ಲ ವಸ್ತುಗಳಲ್ಲಿ. ಯಾವ್ಯಾವುದರಲ್ಲಿ? ಸಾಸಿವೆ, ಕಡಲೆಕಾಳು, ವನಸ್ಪತಿ ಆಯಿಲ್ ಮತ್ತು ಬೆಣ್ಣೆ, ತುಪ್ಪ. ಇವು ಎಲ್ಲ ವಸ್ತುಗಳಲ್ಲಿ ನಮಗೇನು ಸಿಗುತ್ತೆ? ಫ್ಯಾಟ್ಸ್, ಕೊಬ್ಬಿನ ಅಂಶ ಸಿಗುತ್ತೆ. ಜಿಸ್ಸೆ ಅದರಿಂದ ಪಾಚನ ಕ್ರಿಯಾ, ಪಾಚನ ಕ್ರಿಯೆ ಅಂದರೆ ಡೈಜೆಷನ್, ಪಾಚನ ಕ್ರಿಯೆ ಸುಧಾರ್ತಿ ಹೇ, ಸುಧಾರಿಸಬಹುದು. ಜಿಡ್ಡಿನ ಅಂಶಗಳು ನಾವು ತಿಂದರೆ ಏನಾಗುತ್ತೆ? ನಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ, ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಇಂಜನ್ ಕೆ ಲಿಯೇ ಜೈಸೆ ಪೆಟ್ರೋಲ್ ಹೇ, ಇಂಜನ್ಗೆ ಹೇಗೆ ಪೆಟ್ರೋಲ್ ನಾವು ಬಳಸ್ತೀವೋ ಹಾಗೆ ಉಸಿ ಥರ ಅದೇ ರೀತಿ ಮಾನವ ಶರೀರಕ್ಕೆ ಲಿಯೇ, ಮಾನವನ ಶರೀರಕ್ಕೆ ಫ್ಯಾಟ್ಸ್ ಔರ್ ಕಾರ್ಬೋಹೈಡ್ರೇಟ್ಸ್ ಅವಶ್ಯಕತೆ ಇದೆ. ಮಾನವನಿಗೆ ಫ್ಯಾಟ್ಸ್ ಬೇಕು ಮತ್ತು ಕಾರ್ಬೋಹೈಡ್ರೇಟ್ಸ್ ಈ ಅಂಶಗಳು ಬೇಕು. ಸುಗಂಧಿ, ಪಾನಿ ಭಿ ಪೀನಾ ಚಾಹಿಯೇ ನಮ್ಮ, ನೀರು ಸಹ ಕುಡಿಯಬೇಕು ಅಲ್ವಾ ಅಮ್ಮ? ಹಾಂ, ಪಾನಿ ತೋ ಅತಿ ಅವಶ್ಯಕ ಹೇ, ಹೌದು ನೀರು ನಮ್ಮ ದೇಹಕ್ಕೆ ಅತಿ ಅವಶ್ಯಕ. ವಾಟರ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಅವರ್ ಬಾಡಿ. ಲೇಕಿನ್ ಆದರೆ, ಬಟ್ ಏಕ್ ಸಾಥ್ ನಹಿ, ಒಟ್ಟಿಗೆ ನೀರನ್ನು ಕುಡಿಬಾರ್ದು. ನಾಟ್ ಅಟ್ ಒನ್ಸ್. 1-2 ಗಂಟೆಗೆ ಅಂತರಾಳ ಮೇ, 1 ಗಂಟೆ ಅಥವಾ 2 ಗಂಟೆಯ ಅಂತರಾಳ ಅಂದರೆ ಏನು? ಗ್ಯಾಪ್, ಮಧ್ಯದಲ್ಲಿ, ಗ್ಯಾಪಲ್ಲಿ. ಅಂತರಾಳ ಅಂದರೆ ಗ್ಯಾಪ್. ಥೋಡಾ ಥೋಡಾ ಪಾನಿ ಪೀನಾ ಚಾಹಿಯೇ, ಥೋಡಾ ಥೋಡಾ ಸ್ವಲ್ಪ ನೀರು ಕುಡಿಯಬೇಕು. ರೋಹನ್, ಸಂತುಲಿತ ಭೋಜನ್ ಸೆ ಕ್ಯಾ ಮತ್ಲಬ್ ಹೇ? ಸಂತುಲಿತ ಭೋಜನ್, ಬ್ಯಾಲೆನ್ಸ್ ಫುಡ್ ಅಂದರೆ ಕ್ಯಾ ಮತ್ಲಬ್ ಹೇ? ಮತ್ಲಬ್ ಅಂದರೆ ಮೀನಿಂಗ್, ಅರ್ಥ. ಏನು ಅರ್ಥ ಹಾಗಂದರೆ? ಶರೀರ ಕೋ ಸ್ವಸ್ಥ ಔರ್ ಸುದೃಢ ರಖನೆ ಕೆ ಲಿಯೇ, ನಮ್ಮ ಶರೀರವನ್ನು ಸ್ವಸ್ಥ ಅಂದ್ರೇನು? ಆರೋಗ್ಯವಾಗಿ ಮತ್ತು ಸುದೃಢ ಸ್ಟ್ರಾಂಗ್, ಗಟ್ಟಿಯಾಗಿ ಸುದೃಢವಾಗಿ ರಖನೆ ಕೆ ಲಿಯೇ ಇಡುವುದಕ್ಕೆ ಸಹಿ ಮಾತ್ರಾ ಮೇ, ಸಹಿ ಮಾತ್ರಾ ಅಂದರೆ ಇನ್ ಕರೆಕ್ಟ್ ಪ್ರಪೋರ್ಷನ್, ಕರೆಕ್ಟ್ ಕ್ವಾಂಟಿಟಿಯಲ್ಲಿ, ಸರಿಯಾದ ಮಾತ್ರ ಅಂಶದಲ್ಲಿ ಪ್ರೋಟೀನ್, ವಿಟಮಿನ್, ಖನಿಜ, कार्बोहाइड्रेट्स और फैट्स युक्त आहार का सेवन करना ही संतुलित भोजन कहलाता है. ಹೇಗೆ ತಿನ್ನಬೇಕು ನಾವು ಅಂದರೆ ಪ್ರೋಟೀನ್, ವಿಟಮಿನ್, ಖನಿಜ ಅಂದರೆ ಮಿನರಲ್ಸ್, ಖನಿಜ ವಸ್ತುಗಳು, ಕಾರ್ಬೋಹೈಡ್ರೇಟ್ಸಿನ ವಸ್ತುಗಳು ಮತ್ತು ಫ್ಯಾಟ್ಸ್ ಇರುವಂತಹ, ಯುಕ್ತ ಅಂದರೆ ತುಂಬಿದ, ಈ ಎಲ್ಲ ವಸ್ತುಗಳು ತುಂಬಿದ ಆಹಾರ ಸೇವನ್ ಈ ಆಹಾರದ ಸೇವೆ, ಈ ಎಲ್ಲ ವಸ್ತುಗಳು ತುಂಬಿದ ಆಹಾರವನ್ನು ಸೇವಿಸುವುದೇ ಸಂತುಲಿತ ಭೋಜನ ಕಹಲಾತಾ ಹೈ, ಸಂತುಲಿತ ಭೋಜನ ಅಂತ ಅನಿಸ್ಕೊಳ್ಳುತ್ತೆ. ಸುಗಂಧಿ, ಚಲೋ ರೋಹನ್ और प्रीतम मेरे पेट में तो चूहे दौड़ने लगे हैं. ನಡಿ ರೋಹನ್, ನಡಿ ಪ್ರೀತಮ್, ಮೇರೆ ಪೇಟ್ ಮೇ, ನನ್ನ ಹೊಟ್ಟೆಯಲ್ಲಿ ಚೂಹೆ ದೌಡ್ನೆ ಲಗೆ ಹೇ. ಚೂಹೆ ಅಂದರೆ ಇಲಿ. ನನ್ನ ಹೊಟ್ಟೆಯಲ್ಲಿ ಇಲಿ ಓಡ್ತಾ ಇದೆ ಅಂದ್ರೇನು? ಹೊಟ್ಟೆ ಹಸಿತಾ ಇದೆ ಅಂತ, ಫೀಲಿಂಗ್ ಹಂಗ್ರಿ, ಟು ಬಿ ವೆರಿ ಹಂಗ್ರಿ ಅಂತ. ಸಾರಾ ಖಾನ ಖಾಲಿ ಕರ್ದೇಂಗೆ, ಎಲ್ಲ ಅನ್ನ ಅಲ್ಲಿ ಏನು ಟೇಬಲ್ ಮೇಲೆ ಇದು ಎಲ್ಲ ಖಾಲಿ ಮಾಡಿಬಿಡೋಣ, ನಡೀರಿ. ಸಾರಾ ನಹಿ, ಎಲ್ಲವೂ ಅಲ್ಲ. ಥೋಡಾ ಥೋಡಾ ಸಬ್ ಪದಾರ್ಥ ಖಾಲೋ, ಎಲ್ಲ ಸ್ವಲ್ಪ ಪದಾರ್ಥಗಳನ್ನು ತಿನ್ನಬೇಕು. ಎಲ್ಲ ಥರದ ಅಲ್ಲಿ ಪದಾರ್ಥ ಏನು ಫುಡ್ ಇಟ್ಟಿದ್ದಾರೋ ಎಲ್ಲವನ್ನು ಸ್ವಲ್ಪ ತಿನ್ನಬೇಕು. ಸುಗಂಧಿ, ರೋಹನ್, ಜಲ್ದಿ ಪರೋಸಿಯೇ, ಅಮ್ಮ ಬೇಗ ಪರೋಸಿಯೇ. ಪರೋಸಿ ಅಂದರೆ ಬಡಿಸಿ, ಸರ್ವ್. ಚಲಿಯೇ ಆಪ್ಕೆ ಪಿತಾಜಿ ಬಿ ಆ ಗಯೆ, ಬನ್ನಿ ನಿಮ್ಮ ತಂದೆನೂ ಸಹ ಬಂದ್ಬಿಟ್ರು. ಸಬ್ ಮಿಲ್ಕರ್, ಎಲ್ಲ ಸೇರಿ, ಆಲ್ ಟುಗೆದರ್ ಆರಾಮವಾಗಿ ಖಾಯೆಂಗೆ, ತಿನ್ನೋಣ. ಧನ್ಯವಾದ.